ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರುವಂಥದ್ದು ಕೆ ಇ ವತಿಯಿಂದ ಏನಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಮಾಹಿತಿ ಇರುತ್ತೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮತ್ತು ನಮ್ಮ ಬಿ ಎಸ್ ನರ್ಸಿಂಗ್ ಸಂಬಂಧಿಸಿದಂಥ ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, KCET ಇವತ್ತಿಗೆ ಏನಾಗುತ್ತೆ ಅಂದರೆ ಮೂಕ್ ಎರಡನೇ ಮೂಕ್ ಒಂದು ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ. ಇವತ್ತು ನೈಟ್ ಸರ್ವರ್ ಬ್ಯುಸಿನೂ ಬರ್ತಾಯಿದೆ, ಮೂಕ್ ಫೈನಲ್ ಆಗುತ್ತೆ. ಬಟ್ ನಾಳೆಗೆ ಒಂದು ರಿಸಲ್ಟ್ ಬರಬೇಕಿತ್ತು ಅಥವಾ ನಾಡಿದ್ದು ಬರಬೇಕಿತ್ತು. ಬಟ್ ಇವರ ಒಂದು ಇಲ್ಲಿ ಕೊಟ್ಟಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಏನೊಂದು ನೋಟಿಸ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಏನಾಗುತ್ತೆ, ನಾಳೆಗಂತೂ ರಿಸಲ್ಟ್ ಬರೋದಿಲ್ಲ, ನಾಡ್ದು ಕೂಡ ಏನಾಗುತ್ತೆ ರಿಸ್ಯೂಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾಡ್ದು ನಿಮಗೆ ಏನಾದರೂ ಸಂಜೆ ತನಕ ರಿಸಲ್ಟ್ ಬರಬಹುದು. ಅಂದರೆ ಎರಡನೆಯ ಮೂಕ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಅಂಥ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೇಳಿದರು ಅಪ್ಡೇಟನ್ನು ಮಾಡಿದ್ದಾರೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಂದರೆ ದಿನಾಂಕ 15/8/2024 ನಿಗದಿತ ಸರ್ವರ್ಗಳ ನಿರ್ವಹಣೆಗಾಗಿ ಅಭ್ಯರ್ಥಿಗಳು ಆನ್ಲೈನ್ ಚಟುವಟಿಕೆಗಳನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಅಂದರೆ ನಾಳೆಗೆ ಎಲ್ಲ ಸರ್ವರ್ ಬಂದಿರ್ತವೆ ಕೆಯಿಂದ. ಅದರ ಜೊತೆಗೆ ಆಗಸ್ಟ್ 15 ದಿನಾಚರಣೆ ಪ್ರಯುಕ್ತ KE ಕಾಲ್ ಸೆಂಟರ್ ಕಾರ್ಯನಿರ್ವಹಿಸುವುದಿಲ್ಲ. ಅಂದರೆ ಯಾವುದೇ ಥರಂಥ ಅಭ್ಯರ್ಥಿಗಳಲ್ಲಿ ಇರುವುದಿಲ್ಲ. ನೀವು ಕಾಲ್ ಮಾಡಿದರೂ ಕೂಡ ಅವರು ರಿಸೀವ್ ಮಾಡೋಂಗಿಲ್ಲ, ಯಾಕಂದರೆ ಬಂದಿರುತ್ತೆ. ಅದರ ಜೊತೆಗೆ 16ನೇ ತಾರೀಕಿನಿಂದ ಮತ್ತೆ ಕಾರ್ಯಾಚರಣೆ ಆರಂಭವಾಗುತ್ತದೆ. ಇದ್ರ ಮೀನಿಂಗ್ ಏನು ಅಂದರೆ, ನಾಳೆಗೆ ನಿಮಗೆ ಏನು ಎರಡನೆಯ ಸುತ್ತಿನಲ್ಲಿ ಏನು ಒಂದು ಮೂಕ್ ರಿಸಲ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಿ, ಅದರ ರಿಸಲ್ಟ್ ನಾಳೆಗೆ ಬರೋದಿಲ್ಲ, ನಿಮಗೆ ನಾಡಿದ್ದು ಗೊತ್ತಾಗುತ್ತೆ ಬಿಡಬೇಕು ಬಿಡಬಾರ್ದು ಅನ್ನೋದನ್ನು. ಅಂದರೆ 16 ತಾರೀಕಿಗೆ ಮತ್ತೆ ಇದು ಕಾರ್ಯಚಟುವಟಿಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವರು ಡಿಸೈಡ್ ಮಾಡ್ತಾರೆ ಅದನ್ನು ಯಾವಾಗ ಬಿಡಬೇಕಂತ. ಇಟ್ ಮೀನ್ಸ್ 16 ತಾರೀಕಿಗೆ ನೈಟ್ ಬರ್ಬೋದು ಅಥವಾ 17-18ನೇ ತಾರೀಕು ತನಕನೂ ಹೋಗಬಹುದು. ಯಾವುದು ಎರಡನೆಯ ಮೂಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು ತಡವಾಗುತ್ತೆ. 2 ಡೇಸ್, ನನ್ನ ಪ್ರಕಾರ 2 ಡೇಸ್ ಲೇಟ್. ಇವತ್ತಿಂದ ಲೆಕ್ಕ ಹಿಡಿದ್ರು ಕೂಡ 2 ಡೇಸ್ ತನಕ ಕೂಡ ನಿಮ್ಮ ರಿಸಲ್ಟ್ ಬರೋದಿಲ್ಲ ಅಂತ ಕನ್ಫರ್ಮೇಷನ್ ಆಯಿತು. ಈ ಒಂದು ಮಾಹಿತಿಯನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ. ನೀವು 2 ಡೇಸ್ ತನಕ ಯಾರೆಲ್ಲ ನೀವು ಎರಡನೆಯ ಸುತ್ತಿನ ಮೂಕ್ ರಿಸಲ್ಟಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಿರಿ, ಅವರು ಇನ್ನೂ 2 ದಿನ ನೀವು ಕಾಯಬೇಕಾಗುತ್ತೆ.